ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. ತಮಗೆಲ್ಲರಿಗೂ DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಶೀರ್ಷಿಕೆ ಬಂದು ಬಾಂಗ್ಲಾದೇಶಿ ಹಾಗೂ ರೋಹಿಂಗ್ಯಾ ಮುಸ್ಲಿಮರಿಂದ ಪೆಟ್ಟು ತಿಂದ ಪೊಲೀಸರು ಮತ್ತು ಜರ್ನಲಿಸ್ಟ್. ಈ ರೋಹಿಂಗ್ಯಾಗಳಂದರೆ ಯಾರು? ಈ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಅಂದರೆ ಯಾರು? ಇವರು ಭಾರತದಲ್ಲಿ ಹೇಗೆ ನೆಲೆ ಇದ್ದಾರೆ? ಎಷ್ಟು ಕಡೆ ಇವರ ಜಾಲ ಇದೆ? ಇದನ್ನು ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ. ವೀಕ್ಷಕರೇ, ರೋಹಿಂಗ್ಯಾ ಅಂತಕ್ಕಂಥ ಮುಸ್ಲಿಂ ಸಮುದಾಯ ಏನಿದೆ, ಇವರು ಮಯನ್ಮಾರಿನ ರಾಖೇನ್ ರಾಜ್ಯಕ್ಕೆ ಸೇರಿದರು. ಇವರು ಅಲ್ಲಿ ಶೋಷಣೆಗೊಳಗಾಗಿದ್ದರು ಅಂತ ಕಾರಣ ವಲಸೆ ಹೋಗಲಿಕ್ಕೆ ಶುರುವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಬಂದದ್ದು ನಮ್ಮ ಭಾರತಕ್ಕೆ ಆಗಿರ್ಬೋದು. ಆದರೆ ಇವರನ್ನು ಒಂದು ಸಮುದಾಯವನ್ನು ಹೋಲಿಸುವ ಪಕ್ಷಗಳೇನಿವೆ, ಆ ಸಮುದಾಯವನ್ನು ಹೋಲಿಸುವ ಪಕ್ಷಗಳು ಅವರಿಗೆ ಆಧಾರ್ ಕಾರ್ಡ್ ಕೊಡುವಂಥದ್ದು, ಅವರಿಗೆ ಪಾನ್ ಕಾರ್ಡ್, ಇನ್ನಿತರ ಸೇವೆಗಳೇನಿರುತ್ತೆ ಭಾರತ ಸರ್ಕಾರದ ಸೇವೆಗಳನ್ನು ಒದಗಿಸಿ ನಮ್ಮ ಟ್ಯಾಕ್ಸ್ ಪೇಯರ್ನ ಹಣಗಳನ್ನು ವ್ಯಯ ಮಾಡ್ತಾಯಿದ್ರು. ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಈ ವಲಸಿಗರು ಏನು ಬಂದಿರ್ತಾರೆ, ಇವರು ದೆಹಲಿಯ ಯಮುನಾ ನದಿ ಏನಿದೆ, ಇದು ದೆಹಲಿಯ ಮಧ್ಯಭಾಗದಲ್ಲಿ ಬರುತ್ತೆ. ಆ ಯಮುನಾ ನದಿಯ ತಟದಲ್ಲಿ ಸ್ಲಮ್ ರೀತಿಯಲ್ಲಿ ಜಾಗವನ್ನು ಆಕ್ಯುಪೈ ಮಾಡಿಕೊಂಡು ಝೋಪಡಿ ಪಟ್ಟಿಗಳನ್ನು ಮಾಡಿಕೊಂಡಿದ್ರು. ಈಗ ದೆಹಲಿಯಲ್ಲಿ ಸರ್ಕಾರ ಚೇಂಜ್ ಆಗಿದೆ, ಹೊಸ ಸರ್ಕಾರ ಬಂದಿದೆ. ಮೊದಲಿದ್ದಂತಹ ಇವರ ಅಬ್ಬುಜಾನ್ ಏನಿದ್ರು, ಇವರನ್ನೆಲ್ಲ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ರು. ಇವರಿಗೆ ಆಧಾರ್ ಕಾರ್ಡ್, ಎಲೆಕ್ಷನ್ ಕಾರ್ಡ್ ಕೊಟ್ಟು ಅವರನ್ನು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ರು. ಆದರೆ ಈಗ ಬಂದಿರುವಂತಹ ಸರ್ಕಾರ ಯಮುನಾ ನದಿಯನ್ನು ಹೇಗೆ ಕ್ಲೀನ್ ಮಾಡ್ತಾ ಇದ್ದಾನೋ ಹಾಗೆ ಯಮುನಾ ತಟದಲ್ಲಿದ್ದಂತಹ ಈ ಸ್ಲಮ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿದರು. ಈ ನಿಟ್ಟಿನಲ್ಲಿ ಕ್ಲೀನ್ ಮಾಡಲಿಕ್ಕೆ ಹೋದಾಗ ಪೊಲೀಸರು ಏನಿರ್ತಾರೆ ಅವರ ಮೇಲೆ ಥಳಿತ ಉಂಟಾಗಿದೆ. ಹಾಗೂ ಕೇಳಲು ಬಂದಂತಹ ಜರ್ನಲಿಸ್ಟ್ ಏನಿರ್ತಾರೆ ಅವರಿಗೆ ಇಲ್ಲಿ ಜರ್ನಲಿಸಮ್ ಬ್ಯಾನ್, ಅಂದರೆ ಮೀಡಿಯಾ ಬ್ಯಾನ್ ಇದೆ ಅಂತಕ್ಕಂತಹ ವಿಷಯವನ್ನು ಅಲ್ಲಿನ ಒಂದು ಹೆಂಗಸು ಹೇಳೋದನ್ನು ನೀವು ಬನ್ನಿ ವೀಕ್ಷಕರೇ. ಮೊದಲು ಆ ಎರಡು ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ನೋಡ್ಕೊಂಡು ಬರೋಣ. मैं बांग्लादेश में बुला किसको ले चलेगा? बुला बुला बे। तो आप पहले आओ, तो ऑफिस में आओ, तनवीर मैडम के पास आओ, यहाँ देखो ये आ रही हैं, आप इनसे सवाल जवाब करो, क्या चीजें हैं, कैसे लोग रहते हैं। नहीं होगा, क्यों होगा, क्या हुआ बताइए। एक सेकंड नहीं नहीं बंद करो, ऑन कर लीजिए उसको। नहीं वो बंद तो नहीं होगा, एक सेकंड रुकिए। आना ही मना नहीं। आपको तोड़ना, आप तोड़ दीजिए, आपको तोड़ना। हिंदुस्तान में लोकतंत्र खत्म हो गया, यहाँ पे पाकिस्तान है, ये पाकिस्तान है। नहीं कैमरा क्यों होगा, कैमरा ये देखिए किस तरीके से धक्का मुक्की कर रही है, ये देख लीजिए। तो आप भाई, तो आप भगा क्यों रहे हैं हमें, ये भी तो बताइए। क्यों नहीं आ सकते कॉलोनी में, क्यों नहीं आ सकते कॉलोनी में? आईडी दिखाइए ना, किस आईडी से आए आप यहाँ पर? तो मीडिया नहीं आ सकता? नहीं आ सकती, मीडिया मना है, बैन है यहाँ पर। मीडिया बैन है? हाँ। क्यों क्यों क्या होती है, हर चीज का जवाब दे हम। देखिए पुलिस जो है आई है और वहाँ पे देखिए ये देखिए झगड़ा हो रहा, पुलिस वाले को लोग मारने दौड़ रहे हैं और पुलिस वाले देखिए पूरी बस्ती के लोग पुलिस वाले को मारने दौड़ रहे हैं। आप देखिए पुलिस को घेर लिया है चारों तरफ से पुलिस। देखिए वहाँ पर किस तरीके से कुछ विवाद हो गया है और झुग्गियों में किस तरीके से, लेकिन वहाँ पर पुलिस ऑफिसर हैं और पुलिस वाले वहाँ पर किस तरीके से लड़ाई हो रही है, पुलिस वाले बीच में गए हुए हैं और पुलिस वाले किसी को पकड़ के ले जा रहे हैं। देखिए आप किस तरीके से पुलिस वहाँ पर झुग्गियों में किसी लोगों को लेकर जा रही है और वो पकड़ लिया है। यहाँ पर आप देख सकते हैं किस तरीके से पुलिस वहाँ पर कार्रवाई कर रही है और आप देखिए पता नहीं पुलिस वाले किसको उठा के ले जा रहे हैं। ये आप देखिए लड़ाई हो रही है वहाँ पर और आप देख सकते हैं यहाँ पर ये यमुना खादर का एरिया है और वहाँ पर पुलिस कार्रवाई कर। ನೋಡಿದ್ರಲ್ಲ ವೀಕ್ಷಕರೇ, ಮೊದಲನೇ ವಿಡಿಯೋದಲ್ಲಿ ಒಂದು ಹೆಂಗಸೇನಿದ್ದಾರೆ ಅವರು ಜರ್ನಲಿಸ್ಟ್ಗೆ ಹೇಳ್ತಾರೆ, ಕ್ಯಾಮ್ರಾವನ್ನು ಕೆಳಗಿಳಿಸಿ, ಈ ಜಾಗಗಳಲ್ಲಿ ನೀವು ವಿಡಿಯೋ ಮಾಡಬಾರ್ದು. ಇದು ಪಾಕಿಸ್ತಾನವಾ ಅಂತಕ್ಕಂತಹ ಪ್ರಶ್ನೆ ನಮ್ಮಲ್ಲಿ ಹುಟ್ಟುತ್ತೆ. ಯಾಕೆಂದರೆ ಒಂದು ಪತ್ರಿಕಾ ಸ್ವಾತಂತ್ರ್ಯ ಏನಿದೆ, ಫ್ರೀಡಮ್ ಆಫ್ ಸ್ಪೀಚ್ ಏನಿದೆ, ಇದರ ಕೆಳಗಡೆ ನಾವು ಒಂದು ಜರ್ನಲಿಸಮನ್ನು ಮಾಡ್ತಾ ಇರ್ತೇವೆ. ಇಂತಹ ಜರ್ನಲಿಸ್ಟ್ಗೆ ಈ ಥರ ಒಂದು ಪ್ರಶ್ನೆಯನ್ನು ಹೊಡ್ತಕ್ಕಂಥದ್ದು, ಇಲ್ಲಿ ಮೀಡಿಯಾ ಬ್ಯಾನ್ ಆಗಿದೆ ಅಂತಕ್ಕಂಥದ್ದು. ಅದ ನಂತರ ನೀವು ಎರಡನೇ ವಿಡಿಯೋ ನೋಡಿರ್ತೀರಿ. ಎರಡನೇ ವಿಡಿಯೋದಲ್ಲಿ ಕೂಡ ನೀವು ನೋಡಿದರೆ ಇಲ್ಲಿ ಪೊಲೀಸ್ ಕೆಲವೊಂದಷ್ಟು ವ್ಯಕ್ತಿಗಳನ್ನು ಅವರ ಜೋಪಡಿ ಪಟ್ಟಿಗಳಿಂದ ಹೊರಗೆ ತಂದು ಇಲ್ಲಿ ಕ್ಲಿಯರ್ ಮಾಡಬೇಕಂತ ಹೇಳುವಂಥ ಸಂದರ್ಭದಲ್ಲಿ ಅವರ ಮೇಲೆ ಗುಂಪು ಘರ್ಷಣೆ ಮಾಡ್ತಕ್ಕಂತಹ ವಿಡಿಯೋ ಇದಾಗಿತ್ತು. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಏನು ಅಂದರೆ,
ಯಾವುದೇ ದೇಶಕ್ಕೆ ಒಳಗೆ ಬರುವಂತಹ ಇಮಿಗ್ರೆಂಟ್ಸ್ ಲೀಗಲ್ ಆಗಿ ಬಂದರೆ ಅದು ಹೊರೆ ಆಗೋದಿಲ್ಲ. ಇಲ್ಲಿಗಲ್ಲಿ ಎಷ್ಟು ಇಮಿಗ್ರೆಂಟ್ಸ್ ಬರ್ತಾರೋ ಅವರಿಗೆ ಟ್ಯಾಕ್ಸ್ ಪೇಯರ್ಸ್ನ ಹಣದಿಂದ ಸವಲತ್ತುಗಳು ಹೋಗಲಿಕ್ಕೆ ಶುರುವಾಗ್ತವೆ. ಅದಾದ ನಂತರ ಭಾರತೀಯರಿಗೆ ಸಿಗಬೇಕಾದಂತಹ ಉದ್ಯೋಗ ಅವಕಾಶಗಳೇನಿರ್ತವೆ, ಚಿಕ್ಕ ಪುಟ್ಟ ಉದ್ಯೋಗ ಅವಕಾಶಗಳೇ ಇರಲಿ, ಒಂದು ಆಟೋ ಓಡಿಸೋದಾಗಿರಲಿ, ಪಂಚರ್ ಹಾಕೋದಾಗಿರಲಿ, ಇನ್ನಿತರೆ ಯಾವುದೇ ಚಿಕ್ಕ ಪುಟ್ಟ ಕೆಲಸಗಳಿದ್ರೂ ಕೂಡ ಅದನ್ನು ಇವರು ಬಂದು ಆಕ್ರಮಿಸ್ಕೊಳ್ತಾರೆ. ಆಗ ಭಾರತ ದೇಶ ಮೂಲದ ಸಮುದಾಯ ಏನಿರುತ್ತೆ ಅವರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈ ಬಾಂಗ್ಲಾದೇಶಿಗಳು ಹಾಗೂ ರೋಹಿಂಗ್ಯಾ ಮುಸ್ಲಿಮರು ಏನು ಇಲ್ಲಿಗಲ್ ಆಗಿ ಭಾರತದೊಳಗೆ ಬಂದಿರ್ತಾರೆ, ಅವರು ಕಡಿಮೆ ವೆಚ್ಚದಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಯಾವೊಬ್ಬ ಭಾರತದ ವಾಸಿ ಏನಿದೆ ಇರ್ತಾನೆ, ಭಾರತದ ವಾಸಿ ಒಂದು 800 ರೂಪಾಯಿಗೆ ಪ್ರತಿನಿತ್ಯದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ವೃತ್ತಿಯಲ್ಲಿ ಇವರು 500 ರೂಪಾಯಿಗೆ 400 ರೂಪಾಯಿಗೆ ಕೆಲಸ ಮಾಡೋದ್ರಿಂದ ಇವರು ಕಮ್ಮಿ ಹಣಕ್ಕೂ ಬರ್ತಾರೆ. ಅದಾದ ನಂತರ ವ್ಯಾಪಕವಾಗಿ ಇವರನ್ನು ಯೂಸ್ ಮಾಡಿಕೊಳ್ಳುವಂಥದ್ದು ವೋಟ್ ಬ್ಯಾಂಕ್ ಆಗಿದೆ. ಅಂದರೆ ವೀಕ್ಷಕರೇ, ಕೆಲವೊಂದು ಸಮುದಾಯಗಳನ್ನು ಓಲೈಸುವಂತಹ ಸರ್ಕಾರಗಳು ಬಂದಾಗ ಹಾಗೂ ಅವರ ಓಲೈಕೆ ಜಾಸ್ತಿ ಆಗಬೇಕು, ಯಾವ ಸಮುದಾಯದ ಮೇಲೆ ಅವರ ಓಲೈಕೆ ಜಾಸ್ತಿ ಇದೆ ಅಂತಕ್ಕಂಥದ್ದು ಇರಬೇಕಾದ್ರೆ ಇಂತಹ ರೋಹಿಂಗ್ಯಾ ಮುಸ್ಲಿಮರು ಮತ್ತು ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಅವರ ಕಣ್ಣಿಗೆ ಕಾಣ್ತಾರೆ. ಇವರಿಗೆ ಆಧಾರ್ ಕಾರ್ಡ್ ಕೊಡಿಸುವಂಥದ್ದು, ಎಲೆಕ್ಷನ್ ಕಾರ್ಡ್ ಕೊಡಿಸುವಂಥದ್ದು, ರೇಷನ್ ಕಾರ್ಡ್ಗಳನ್ನು ಕೊಡಿಸುವಂಥದ್ದು. ವೀಕ್ಷಕರೇ, ನಾವು ಯೋಚನೆ ಮಾಡಬೇಕು, ಪ್ರತಿಯೊಬ್ಬ ರೇಷನ್ ಪಡಿತಕ್ಕಂತಹ ವ್ಯಕ್ತಿಗೆ ಫ್ರೀ ರೇಷನ್ ಏನು ಹೋಗ್ತಾ ಇದೆ, ಅವರ ಟ್ಯಾಕ್ಸ್ ಯಾರು ಕೊಡ್ತಾ ಇದ್ದಾರೆ? ಅದಿಷ್ಟು ಹಣ ಒಂದು ಟ್ಯಾಕ್ಸಿಂದನೇ ಬಂದಿರಬೇಕು. ಯಾವುದೋ ಒಂದು ಫ್ರೀಯಾಗಿ ಹೋಗ್ತಾ ಇದೆ ಅಂದರೆ ಅದಕ್ಕೆ ಇನ್ನೊಬ್ಬ ಯಾರೋ ಅವತ್ತು ಪೇ ಮಾಡಿರ್ತಾನೆ ಅಥವಾ ನಾಳೆ ಅದಕ್ಕೆ ಪೇ ಮಾಡಬೇಕಾಗತ್ತೆ. ಯಾಕಂದರೆ ಅದು ಲೋನ್ ಆಗಿರುತ್ತೆ, ಗೌರ್ಮೆಂಟ್ ಕೂಡ ಲೋನ್ ಮಾಡುತ್ತೆ, ಗೌರ್ಮೆಂಟಿಗೆ ಕೂಡ ಆರ್ಥಿಕ ಪರಿಸ್ಥಿತಿ ಇರುತ್ತೆ, ಫಿಸಿಕಲ್ ಡೆಫಿಸಿಟ್ ಅಂತ ಕರೀತೇವೆ. ಇಷ್ಟಂತ ಈ ಇಲ್ಲಿಗಲ್ ಇಮಿಗ್ರೆಂಟ್ಸನ್ನು ನಾವು ಸಾಕುವಂಥದ್ದು. ಲೀಗಲ್ಲಾಗಿ ಭಾರತಕ್ಕೆ ಬರುವಂಥ ಮೈಗ್ರೆಂಟ್ಸ್ ಏನಿದ್ದಾರೆ, ನೇಪಾಳ್ನವರಾಗಿರ್ಬೋದು, ಭೂತಾನ್ ಆಗಿರ್ಬೋದು, ಇಲ್ಲಿಂದ ಇಲ್ಲಿಗೆ ಓದಲಿಕ್ಕೆ ಅಂತ ಎಷ್ಟೊಂದು ವಿದ್ಯಾರ್ಥಿಗಳು ಬರ್ತಾರೆ. ಶ್ರೀಲಂಕಾ ಆಗಿರ್ಬೋದು, ಅವರು ಲೀಗಲ್ ಆಗಿ ಬರ್ತಾರೆ. ಅವರು ಇಲ್ಲಿಗೆ ಬಂದು ಕಲಿತು ಅದ ನಂತರ ವಾಪಸ್ ಅವರ ಊರುಗಳಿಗೆ ಹೋಗ್ತಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು ಯಾರಿಂದ ಅಂದರೆ ರೋಹಿಂಗ್ಯಾ ಮುಸ್ಲಿಮ್ಸ್ ಮತ್ತು ಬಾಂಗ್ಲಾದೇಶಿ ಮೈಗ್ರೆಂಟ್ಸ್. ಇವರುಗಳು ಭಾರತದ ಒಳಗೆ ಸ್ಲೀಪರ್ ಸೆಲ್ಗಳಾಗಿಯೂ ಕೆಲಸ ಮಾಡ್ತಾರೆ. ಯಾಕಂದರೆ ಇವರ ಜಿಹಾದಿ ಮೈಂಡ್ಸೆಟ್ ಎಲ್ಲಿಯೂ ಹೋಗಲ್ಲ ನೋಡಿ. ಇಲ್ಲಿ ಬರ್ತಾರೆ, ಕೆಲವೊಂದಷ್ಟು ಹಣಕ್ಕೋಸ್ಕರ ಸ್ಲೀಪರ್ ಸೆಲ್ಲಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈಗ ಮೊನ್ನೆ ವಿಡಿಯೋದಲ್ಲಿ ಅಬ್ದುಲ್ ರೆಹಮಾನ್ ಕುರಿತಾಗಿ ಹೇಳಿದ್ವಿ. ಅವರು ಅಯೋಧ್ಯ ಮೇಲೆ ಸಂಚರಿಸಿದರು. ಈ ನಿಟ್ಟಿನಲ್ಲಿ ಸುಮಾರು ಸ್ಲೀಪರ್ ಸೆಲ್ಗಳು ಈ ರೋಹಿಂಗ್ಯಾ ಮುಸ್ಲಿಮ್ಸ್ ಮತ್ತು ಬಾಂಗ್ಲಾದೇಶಿಗಳಾಗಿರ್ತಾರೆ. ಯಾರನ್ನು ಯಾವತ್ತೂ ನಂಬಲಿಕ್ಕಾಗೋದು. ಅದಾದ ನಂತರ ನಮ್ಮ ಭಾರತದ ಹೆಣ್ಣು ಮಕ್ಕಳ ಮೇಲೆ ಲವ್ ಜಿಹಾದ್ ಮಾಡುವಂಥದ್ದು, ಇವೆಲ್ಲ ವ್ಯಾಪಕವಾಗಿ ಮೂಡಿ ಬರುವಂಥದ್ದು ಈ ರೀತಿಯ ಇಲ್ಲಿಗಲ್ ಇಮೈಗ್ರೆಂಟ್ಸ್ ಏನು ಬರೆದಿರ್ತಾರೆ ಭಾರತದೊಳಗೆ ಇವರಿಂದಾಗಿ. ಇದರಿಂದ ನಮಗೆ ಪ್ರಶ್ನೆ ಏನು ಬರುತ್ತೆ ಅಂದರೆ, ಇವರನ್ನೆಲ್ಲ ಸಾಕುವಂಥದ್ದು ಎಷ್ಟು ಒಳ್ಳೆಯದು. ಈ ಕುರಿತಾಗಿಯೇ ಭಾರತ ಸರ್ಕಾರ CAA NRCಯನ್ನು ತಂದಿತ್ತು. CAA ಅಂದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ. NRC ಅಂದರೆ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಸನ್ಸ್ ಅಂತ. ಈ ಎರಡು ಏನು ಅಂದರೆ, CAA ಕೆಳಗಡೆ ಬೇರೆ ದೇಶಗಳಲ್ಲಿರುವ ಮೈನಾರಿಟೀಸ್, ಹಿಂದೂ, ಕ್ರೈಸ್ತ ಆಗಿರ್ಬೋದು, ಅಥವಾ ಜೈನರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಪಾರ್ಸಿಯರಾಗಿರ್ಬೋದು, ಅಂದರೆ ಭಾರತದ ಸುತ್ತಲಿರುವ ಅಥವಾ ಎಲ್ಲಿಯೇ ಇರುವಂತಹ ರಿಲಿಜಿಯಸ್ ಮೈನಾರಿಟೀಸ್ ಯಾರಿರ್ತಾರೆ ಈ ಕೆಳಗಡೆ ಇರುವಂಥವರು, ಇವರನ್ನು ಭಾರತಕ್ಕೆ ಕರೆತಂದು ಅವರಿಗೆ ಸಿಟಿಸನ್ಶಿಪ್ ಕೊಡುವಂಥದ್ದು. ಇದಾದ ನಂತರ NRC ಅಂದರೆ ಸರಿಯಾದ ಡಾಕ್ಯುಮೆಂಟ್ ನಿನ್ನ ಬಳಿ ಇಲ್ಲದಿದ್ದರೆ ನೀನು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸಲ್ಲಿ ಬರಲಿಕ್ಕಿಲ್ಲ, ಅಂದರೆ ನೀವು ಸಿಟಿಸನ್ ಆಗಿರೋದಿಲ್ಲ. ಇವರನ್ನು ಡಿಪೋರ್ಟ್ ಮಾಡುವಂಥದ್ದು ಆಗಬೇಕು. ಯಾಕಂದರೆ ನೀವು ನೋಡಿರಬಹುದು, ದೇಶದ ಇಡೀ ಜಗತ್ತಿನ ದೊಡ್ಡಣ್ಣ ಅಂತಕ್ಕಂಥ ಹೇಳ್ಕೊಳ್ಳುವ USA ಅಷ್ಟು ಶ್ರೀಮಂತ ರಾಷ್ಟ್ರವೇ ಅಲ್ಲಿ ಇಲ್ಲಿಗಲ್ ಆಗಿರುವಂತಹ ಮೈಗ್ರೆಂಟ್ಸನ್ನು ಹೊರ ಹಾಕ್ತಾ ಇದೆ. ನಮ್ಮ ಭಾರತದ ಅಮೃತ್ಸರಕ್ಕೆ ಕೂಡ ಕಮ್ಮಿ ಅಂದರೂ 3-4 ಫ್ಲೈಟ್ಗಳು ಬಂದೋಗಾಗಿದೆ. ಈ ನಿಟ್ಟಿನಲ್ಲಿ ಭಾರತ ಕೂಡ ಕಾರ್ಯೋನ್ಮುಖವಾಗಬೇಕು. ಎಷ್ಟಾಗುತ್ತೋ ಅಷ್ಟು ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಏನಿರ್ತಾರೆ ಇವರನ್ನು ಹೊರಗೆ ಹಾಕಬೇಕಾಗುತ್ತೆ. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ ವೀಕ್ಷಕರೇ? ಈ ಇಲ್ಲಿಗಲ್ ಇಮಿಗ್ರೆಂಟ್ಸನ್ನು ಹೊರಗೆ ಹಾಕಲಿಕ್ಕೆ CAA ಮತ್ತು NRC ಹೊರತಾಗಿ ನಿಮ್ಮ ಬಳಿ ಏನಾದರೂ ಆಲೋಚನೆಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಈ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ನಿಮಗೆ ಒಂದೊಂದು ಹೊಸ ವಿಷಯದ ಕುರಿತಾಗಿ ವಿಡಿಯೋಗಳನ್ನು ನಾವು ಮಾಡ್ತಾ ಇರ್ತೇವೆ. ಇದಕ್ಕಾಗಿ DNA ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಧರಣೀಶ್ ಹೆಗ್ಡೆ, ಧನ್ಯವಾದಗಳು.